ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಉಳ್ಕೊಳ್ಳೋ ನೋವು ಎಲ್ರಿಗೂ ಇದೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸರಿ, ಸತ್ತಿರೋ ಜೀವಕ್ಕೆ ಮತ್ತೆ ಜೀವ ತುಂಬಕ್ ಬರ್ಬೇಡವ. ಎಲ್ರೂ ಇದು ನಾನು ಒಂಟಿ ಆಗ್ಬಿಟ್ಟಿದ್ದೀನಿ. ನನ್ನ ಪಾಡ್ನ ಇರಾಕ್ ಬಿಟ್ಬಿಡಿ, ಹೋಗಿ. ಹಾಗೆಲ್ಲ ಮಾತಾಡ್ಬೇಡ್ರಿ, ಚಿಂತೆ ಮಾಡ್ಬೇಡಿ. ನಾನ್ ಸತ್ರು ನನ್ನ ಮಗುಗೆ ಏನೂ ಆಗಲ್ಲ. ನಾನು ಈ ಮಗುನ ನಿಮ್ಗೆ ಎತ್ಕೊಟ್ಟೆ ಹೋಗ್ತೀನಿ. ಸ್ನೇಹ, ಮಗು ಹುಟ್ಟಾಗ ನೀನ್ ನಮ್ ಜೊತೆ ಇರಕ್ಕಿಲ್ಲ ಅನ್ನೋದೇ ಸ್ಯಾನೆ ಸಂಕಟ ಆಯ್ತಿರೋದು ಕಣವಿ. ನಮಗ್ ಮಗು ಯೋಟ್ ಮುಖ್ಯನೋ, ನೀನು ನಮ್ಗೆ ಆಟೆ ಮುಖ್ಯ. ಅಳಿ ಅಂದ್ರೆ ನಿಮಗ್ ನಾನು ಅವತ್ತೊಂದು ಪ್ರಶ್ನೆ ಕೇಳಿದೆ, ನೆನಪಿದ್ಯಾ? ಹೆಂಡ್ತಿನ ಮಗುವನ ಅನ್ನೋ ಪ್ರಶ್ನೆ ಬಂದ್ರೆ ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ ಅಂತ. ಈಗ ಹೇಳಿ ಅಂದ್ರೆ ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ? ಅಪ್ಪ, ನೀವು ಸುಮ್ಮನೆ ಇರಿ, ಏನೇನೋ ಕೇಳ್ಬೇಡಿ. ಅವ್ರು ಮೊದ್ಲೇ ನೋವಲ್ಲಿದ್ದಾರೆ. ನೀವೇನೇನೋ ಮಾತಾಡಿ ಮತ್ತೆ ನೋವು ಕೊಡ್ಬೇಡಿ. ನಮಗೆ ಮಗುನೇ ಮುಖ್ಯ. ಹೆಂಗಾಯ್ತದವ? ಅಳಿಯಂದ್ರಿಗೆ ನೀನು ಮುಖ್ಯನೇಯ? ಹಂಗಲ್ಲ ಕಣಯ್ಯ, ಸಿರಿಗಾಟೆ ಅಲ್ಲ. ಎರಡು ಮನೆಗೆ ಬೆಳಕಾದವಳು, ನಮ್ಮೆಲ್ರಿಗೂ ಬೇಕಾದವಳು. ನೀವಿಂತ ಮೋಸ ಮಾಡ್ತೀರ ನಾನು ಅನ್ಕೊಂಡಿದ್ದಿಲ್ಲ ರೀ. ನೀವೇ ಸೇರ್ಕೊಂಡು ವಿಷಯನಂತ ಮುಚ್ಚಿಟ್ಬಿಟ್ರಲ್ಲ. ನಿಮ್ಗೆ ಪುಟ್ಟವಂತ ಎಲ್ಲ ಹೇಳ್ಕೋಬೇಕು ಅನ್ಸ್ತು, ಆದ್ರೆ ಕಣ್ಣಂತ ಹೇಳ್ಕೋಬೇಕು ಅನ್ಸಿಲ್ಲ ಅಲ್ವಾ? ರೀ, ಪುಟ್ಟವಂಗಿ ವಿಷಯ ಗೊತ್ತಿದೆ ಅಂತ ನನಗೆ ಇವಾಗ ಗೊತ್ತಾಗಿದ್ದು ರೀ. ಈ ವಿಷಯ ನನಗೂ ಅಪ್ಪನಿಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಇಲ್ಲ ಅಳಿ ಅಂದ್ರೆ ಮನ್ಸಲ್ಲಿರೋ ದುಃಖ ತಡೆಯೋದಕ್ಕಾಗ್ತೆ ನಾನೇ ಅಮ್ಮವ್ರ ಹತ್ರ ಹೇಳಿದ್ದೆ. ಸ್ನೇಹ, ನಾನು ಕ್ಷಮಿಸ್ಬಿಡಮ್ಮ. ಇಂಥ ದೊಡ್ಡಿಸಿಯನ್ನ ಮುಚ್ಚಿಡೋದು ಸ್ಯಾನೆ ತೆಪ್ಪಲ್ವೇನವಿ? ಈ ವಿಷಯ ಗೊತ್ತಾದ್ರೆ ನೀವೆಲ್ಲ ಎಲ್ಲಿ ಮಗುನ ಬೇಡ ಅಂತ ಹೇಳ್ತಿರೋ ಅಂತ ನಾನೇ ವಿಷಯನ ಯಾರ ಹತ್ರನೂ ಹೇಳಲಿಲ್ಲ ಸಹನಕ್ಕ. ಇವರಂತೂ ಹೇಳಿಲ್ಲ. ನೀನು ಕೂಡ ನಂತವ್ ಮುಚ್ಚಿಟ್ಬಿಟ್ಟಲ್ಲವ. ಈಟೇನಾ ಈ ಸಿರಿ ಕೊಡೋ ಬೆಲೆ? ಸಿರಿ, ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ. ಎರಡ್ರಾಗೆ ಒಂದೇ ಜೀವ ಉಳಿಯೋದು ಅಂತ ನಾನೀ ಬಾಯಾಗೆ ಹೆಂಗೆ ಒಳ್ಳಿ. ಬಂಗಾರ ಏಟ್ ಮುಖ್ಯನೋ ನೀವು ಆಟೆ ಮುಖ್ಯ. ನೀವು ನನ್ ಬಿಟ್ಟೋಯ್ತಿರೋ ನಾನು ಹೆಂಗ್ ತಡ್ಕೊಳ್ಳಿ ಹೇಳಿ? ಅವ ಯಾಕವ ನಂಗೆ ಶಿಕ್ಷೆ? ಎಲ್ರು ಯಾಕೆ ನನ್ನೇ ಬಿಟ್ಟೋಯ್ತಾರ? ನಿಮ್ಮನ್ನು ಬಿಟ್ಟು ಹೋಗಕ್ ನನಗೂ ಇಷ್ಟ ಇಲ್ಲ ರೀ. ನಿಮ್ ತಾಯಿನೇ ಮಗು ರೂಪದಲ್ಲಿ ಬರ್ತಿದ್ದಾರೆ ಅಂತ ನೀವ್ ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ದೀರ. ಕನ್ಸ್ ನಾನು ಉಷ್ಣೂರ್ ಮಾಡಕ್ ನನ್ಗೆ ಇಷ್ಟ ಇಲ್ಲ.
ನೆಮ್ಮದಿನೇ ಇಲ್ಲ ಅಂದ್ಮ್ಯಾಕೆ ಆ ಮಗು ಜೊತೆ ಕಂಟಿಯವ್ರು ನೆಮ್ಮದಿಯಾಗಿರಕ್ಕೆ ಆಯ್ತದೆ ರವಿ. ಯಾರು ನಮಗೆ ಯಾಕಿಂತ ಸವಾಲು ಕೊಡ್ತಾನ? ಎದುರಿಸೋ ತಾಕತ್ತಿದ್ದವ್ರಿಗೆ ಕಣಯ್ಯ ಸವಾಲುಗಳು ಬರೋದು. ನಾವು ನಂಬಿಕೆ ಕಳ್ಕೊಳ್ಳೋದು ಬೇಡ. ನಾನು ಪೂಜೆ ಮಾಡೋ ಆ ದ್ಯಾವ್ರು ಯಾವುದೇ ಕಾರಣಕ್ಕೂ ನಮ್ಮಮ್ಮವ್ರನ್ನ ಕೈ ಬಿಡಕ್ಕಿಲ್ಲ. ನೋಡಪ್ಪ ಸಿರಿ, ನಾನೀಗಾಗಲೇ ಸ್ನೇಹನ್ ಕೈಗೆ ರಕ್ಷೆ ದಾರ ಕಟ್ಟಿವ್ನಿ. ಆ ಶಕ್ತಿ ಅವಳ ಮಗನೂ ಕಾಪಾಡ್ತದೆ. ನಿಮ್ ಯಾರು ನೊಂದ್ಕೋಬೇಡಿ. ತಾಯಿನ ಮಗನು 100 ವರ್ಷ ಚಂದಕ್ ಬಾಳ್ತಾರೆ. ನಮ್ ಸ್ನೇಹ ನಮ್ಮನ್ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಅಳ್ಬೇಡ ಸಿರಿ, ಅಳ್ಬೇಡ. ನೋವು ಪಟ್ಟು ಜೀವಗಳಿಗೆ ಆ ಭಗವಂತ ತಿರ್ಗಾ ನೋವು ಕೊಡಕ್ಕಿಲ್ಲ. ಧೈರ್ಯವಾಗಿರಪ್ಪ. ನಿಮ್ಮ ಕೋಪ ನಮಗೆ ಅರ್ಥ ಆಯ್ತದೆ ಅಳಿ ಅಂದರೆ. ಹಂಗಂತ ಕೋಪದಾಗೆ ಇದ್ದರೆ ಯಾವುದೂ ಸರಿಯಾದ ದಾರಿ ಸಿಗಕ್ಕಿಲ್ಲ. ಸಮಾಧಾನವಾಗಿ ಕುಂತು ಯೋಚನೆ ಮಾಡಿದ್ರೆ ಒಂದು ಸರಿಯಾದ ದಾರಿ ಸಿಗ್ತೈತೆ. ಗುರು, ಭಾವ ಹೇಳ್ತಿರೋ ದಿಟಾನೆಯ. ನೀನು ಎಷ್ಟು ಬೇಜಾರಾಗಿದೆಯಾ ಅಂತ ಎಲ್ರಿಗೂ ಗೊತ್ತದೆ. ಆದರೆ ನೀನೀಗ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿ ಹೋಯ್ತದ? ನಡಿ ಮನೆಯೊಳಗೆ ಹೋಗಮ್ಮ. ನಾನು ಬೇಸರದಾಗಿದ್ದೀನಿ ಅಂತ ನೀವೇ ಹೇಳಿದ್ರಲ್ಲ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನಾನು ಇರಾಕ್ ಬಿಟ್ಬಿಡಿ. ಅಲ್ಲ, ನಾನು ಏನು ಹೇಳಕ್ಕೆ ಬಂದೆ ಅಂದರೆ